ರಾಜ್ಯದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ. ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಫಸಲ್ ಬಿಮಾ ಯೋಜನೆಯು ರೈತರಿಗೆ ವರದಾನವಾಗಿ ಪರಿಣಮಿಸಿದೆ. ಕೃಷಿ ಇಲಾಖೆ ರಾಜ್ಯಾದ್ಯಂತ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ತಂದಿದ್ದು, ಪ್ರಕೃತಿ ವಿಕೋಪಗಳಿಂದ ಬೆಳೆ ನಷ್ಟ ಉಂಟಾದರೆ ರೈತರಿಗೆ ಪರಿಹಾರ ನೀಡಿ ಆರ್ಥಿಕ ಭದ್ರತೆ ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರತ್ಯೇಕವಾಗಿ ಬೆಳೆಯನ್ನು ನಿರ್ಧರಿಸಿ ಬೆಳೆ ವಿಮಾ ನಷ್ಟ ಪರಿಹಾರ ನೀಡಲಾಗುವುದು. ಈ ಬಗ್ಗೆ ರಾಜ್ಯ ಕೃಷಿ ಇಲಾಖೆಯ ಬೆಳೆ ಅಭಿವೃದ್ಧಿ ಯೋಜನೆ ವಿಭಾಗದ ಅಪರ ನಿರ್ದೇಶಕ ಸಿಬಿ ಬಾಲರೆಡ್ಡಿ ಅವರು ಮಾಹಿತಿ ನೀಡಿದ್ದು, ಅವರಿಂದಲೇ ಮತ್ತಷ್ಟು ಮಾಹಿತಿ ತಿಳಿಯೋಣ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದು 2016-17ರಿಂದ ನಮಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ನಾವು ಇದನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಇಲಾಖೆಯಿಂದ. ಇದನ್ನು ಮುಂಚೆ NAIS ಅಂತ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಇತ್ತು. ಅದು 16-17ರಿಂದ ಈ ರೀತಿ PMFBY ಅಂತ ನಾವು ಅನುಷ್ಠಾನ ಮಾಡ್ತಾಯಿದ್ದೀವಿ. ಇದು ಮುಖ್ಯವಾಗಿ ಕ್ಷೇತ್ರ ಆಧಾರಿತ ಮತ್ತು ಇಳುವರಿ ಆಧಾರಿತ ಯೋಜನೆಯಾಗಿದ್ದು, ಅಂತಂದರೆ ಈಗ ಇದು ಇಂಡಿವಿಜುವಲ್ ಅಂದರೆ ಪ್ರತಿಯೊಬ್ಬ ರೈತನ ಹೊಲದ ಮೇಲೆ ನಾವು ಬೆಳೆ ನಷ್ಟವನ್ನು ಮಾಡಲಾಗೋದಿಲ್ಲ. ಇದರಲ್ಲಿ ಮುಖ್ಯವಾಗಿ ನಾವು ಇನ್ಶೂರೆನ್ಸ್ ಯೂನಿಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಗ್ರಾಮ ಪಂಚಾಯತಿ ಅಥವಾ ಹೋಬಳಿ ಮಟ್ಟಕ್ಕೆ ನಾವು ಇನ್ಶೂರೆನ್ಸ್ ಯೂನಿಟ್ ಅಂತ ಕರಿತೀವಿ. ಅದರಲ್ಲಿ ನಾವು ಈ ಒಂದು ಯೂನಿಟಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತೀವಿ. ಮುಖ್ಯವಾಗಿ ಈ ಬೆಳೆ ವಿಮೆ ಅಂತಂದರೆ ಪ್ರಕೃತಿ ವಿಕೋಪದಿಂದ ಏನು ಬೆಳೆ ನಷ್ಟ ಆಗ್ತದೆ ನಮ್ಮ ರೈತರಿಗೆ, ಅದು ಬರ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಅಥವಾ ಆಲಿಕಲ್ಲು ಮಳೆ ಇರ್ಬೋದು, ಮೇಘ ಸ್ಫೋಟ ಇರ್ಬೋದು, ಗುಡುಗು ಮಿಂಚುವಿಂದ ಇರ್ಬೋದು, ಅಥವಾ ಇತ್ಯಾದಿ ಏನಾದರೂ ಪೆಸ್ಟ್ ಆ್ಯಂಡ್ ಡಿಸೀಸಿಂದ ಇರ್ಬೋದು. ಈ ರೀತಿಯಾದಾಗ ಈ ನಮ್ಮ ರೈತರಿಗೆ ಎಷ್ಟು ಬೆಳೆ ಹಾನಿ ಆಗ್ತದಲ್ಲ, ಅದನ್ನು ವಿಮಾ ಮುಖಾಂತರ ನಾವು ರೈತರಿಗೆ ನಷ್ಟವನ್ನು ಭರಿಸ್ತಕ್ಕಂಥ ಯೋಜನೆ ಇದು ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಮುಂಗಾರು ಹಂಗಾಮಿನಲ್ಲಿ ನಮ್ಮಲ್ಲಿ 36 ಬೆಳೆಗಳನ್ನು ಅಧಿಸೂಚನೆ ಮಾಡಲಾಗ್ತದೆ ಸರ್ಕಾರದಿಂದ. ಅದೇ ರೀತಿ ಹಿಂಗಾರು ಬೆಳೆಗಳಿಗೆ 22 ಬೆಳೆಗಳು ಮತ್ತು ಬೇಸಿಗೆ ಹಂಗಾಮಿನಲ್ಲಿ 6 ಬೆಳೆಗಳನ್ನು ಅಧಿಸೂಚನೆ ಮಾಡಲಾಗ್ತದೆ ಈ ಬೆಳೆ ವಿಮೆಯಲ್ಲಿ. ಇದರಲ್ಲಿ ರೈತರು ಪ್ರೀಮಿಯಂ ಕಟ್ಟತಕ್ಕಂಥದ್ದು ಮುಂಗಾರು ಬೆಳೆಗಳಿಗೆ ಕೇವಲ 2% ಪ್ರೀಮಿಯಂನ ಕಟ್ಟಬೇಕಾಗ್ತದೆ. ಅದೇ ಹಿಂಗಾರು ಬೆಳೆಗಳಲ್ಲಿ ಅಂತಂದರೆ ನಮಗೆ 1.5% ಪ್ರೀಮಿಯಂ ಕಟ್ಟಬೇಕಾಗ್ತದೆ. ಅದು ಮತ್ತು ವಾರ್ಷಿಕ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಅಂದರೆ ಆ್ಯನ್ಯುವಲ್ ಕ್ರಾಪ್ಸ್ ಅಂತ ಹೇಳ್ತೀವಿ, ಅದಕ್ಕೆ ನಾವು 5% ಪ್ರೀಮಿಯಂನ ರೈತರು ಭರಿಸಬೇಕಾಗ್ತದೆ. ಸುಮಾರು ಒಂದು 10 ವರ್ಷದಲ್ಲಿ ಒಂದು 6ರಿಂದ 7 ವರ್ಷ ನಮಗೆ ಬರಗಾಲ ಅಥವಾ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಆಗುತ್ತಂಥ ಸಂಭವ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತದೆ. ಹಾಗಾಗಿ ಒಂದು ಬೆಳೆ ವಿಮೆ ಯೋಜನೆ ಅತಿ ಮುಖ್ಯವಾಗಿ ರೈತರಿಗೆ ನಷ್ಟವನ್ನು ಭರಿಸ್ತಕ್ಕಂಥ ಯೋಜನೆ. ಮತ್ತು ರೈತರಿಗೆ ಎಲ್ಲಿ ಇದನ್ನು ನೋಂದಣಿ ಮಾಡ್ಕೋಬೇಕು ಅನ್ನೋದು ಬಹುಮುಖ್ಯವಾದ ವಿಷಯ. ಎಲ್ಲ ರೈತರು ಇದರಲ್ಲಿ ಭಾಗವಹಿಸ್ಬೋದು. ಅಂದರೆ ಮೊದಲು ಸಾಲ ಪಡೆದ ರೈತರಿಗೆ ಕಡ್ಡಾಯ ಇತ್ತು. ಈಗ ಸಾಲ ಪಡೆದ ರೈತರು ಹಾಗೂ ಪಡೆಯದ ರೈತರು ಇಬ್ಬರೂ ಕೂಡ ಅದನ್ನು ನಾವು ಈ ಒಂದು ಇದರಲ್ಲಿ ಯೋಜನೆಯಲ್ಲಿ ಪಾಲ್ಗೊಳ್ಬೋದು. ಇದು ಐಚ್ಛಿಕವಾಗಿದೆ. ಇನ್ನೊಂದು ಮುಖ್ಯ ವಿಷಯ ಅಂತಂದರೆ ನಮ್ಮದು ಫ್ರೂಟ್ಸ್ ID ಅಂತ ಇದೆ. ಅಂದರೆ ಫಾರ್ಮರ್ಗೊಂದು ID ಕೊಡ್ತೀವಿ. ಆ ಒಂದು FIDಯನ್ನು ಕಂಪಲ್ಸರಿ ರೈತರು ಮಾಡಿಸ್ಕೊಳ್ಬೇಕಾಗ್ತದೆ. ಅದು ಇದ್ದರೆ ಮಾತ್ರ ಇದನ್ನು ರೈತರು ಅರ್ಜಿಯಲ್ಲಿ ಅದನ್ನು FIDಯನ್ನು ನಮೂದು ಮಾಡಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಅರ್ಜಿ ಜೊತೆಗೆ ಅವರು ಪಹಣಿ ಪತ್ರಿಕೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಿ ಈ ಒಂದು ಬ್ಯಾಂಕ್ಗಳಲ್ಲಿ ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ, ಅಂತಂದರೆ ನಮ್ಮದು ಏನು ಸಾಮಾನ್ಯ ಸೇವಾ ಕೇಂದ್ರಗಳು, ಬ್ಯಾಂಕ್ 1 ಅಥವಾ ಇದು ಕರ್ನಾಟಕ 1 ಅಥವಾ ಗ್ರಾಮ 1 ಸೆಂಟರ್ಗಳಲ್ಲಿ ಅರ್ಜಿಯನ್ನು ರೈತರು ಸಲ್ಲಿಸಬಹುದು. ಇದನ್ನು ಮುಖ್ಯವಾಗಿ ಇದರಲ್ಲಿ ಬೆಳೆ ವಿಮೆಯಲ್ಲಿ ನಮಗೆ ವಿವಿಧ ಹಂತಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆ್ಯಡ್ ಆನ್ಸ್ ಅಂತ ಹೇಳಿ ವಿವಿಧ ಹಂತಗಳಲ್ಲಿ ಬೆಳೆ ನಷ್ಟ ಆದಾಗ ಆ ರೈತರಿಗೆ ಕೊಡ್ತಕ್ಕಂಥ ಯೋಜನೆ. ಅಂತಂದರೆ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಹೇಳ್ತೀವಿ. ಅಲ್ಲಿ ಅಕಸ್ಮಾತ್ ಬಿತ್ತನೆ ಮಾಡಿದಾಗ ಅದು ನಷ್ಟ ಆದಲ್ಲಿ, ಅಂದರೆ ಮೊಳಕೆ ಬಾರದೇ ಬೆಳೆ ನಷ್ಟ ಆದಂಥ ಸಂದರ್ಭದಲ್ಲಿ ಹಾಗಾಗಿ ಮಧ್ಯಂತರ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಆ್ಯಡ್ ಆನ್ ಕೂಡ ಇದರಲ್ಲಿದೆ. ಅದೇ ರೀತಿ ನಿರ್ದಿಷ್ಟ ಪ್ರದೇಶದಲ್ಲಿ ಲೋಕಲೈಸ್ಡ್ ಕೆಲಮಿಟಿ ಅಂತ ಹೇಳ್ತೀವಿ, ಅಂತಲ್ಲಿ ಅಂದರೆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಮಗೆ ಮಳೆ ಬಂದಾಗ ಅಲ್ಲಿ ಏನಾದರೂ ಬೆಳೆ ನಷ್ಟ ಆದಾಗ ಅಲ್ಲಿ ಕೊಡ್ತಕ್ಕಂಥದ್ದು ಒಂದು ಅವಕಾಶ ಇದೆ. ಅದೇ ರೀತಿ ಈ ಒಂದು ಯೋಜನೆಯಲ್ಲಿ ಈಗ ನಾವು ಈ ಪೆರಿನಿಯಲ್ ಕ್ರಾಪ್ಸ್ ಅಂದರೆ ತೋಟಗಾರಿಕೆ ಅಥವಾ ಬಹುವಾರ್ಷಿಕ ಬೆಳೆಗಳಲ್ಲಿ ಅದಕ್ಕೊಂದು ಸಪ್ರೇಟಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆ ಅಂತ ಇದೆ. ಅದರಲ್ಲಿ ಕೂಡ ಅದು ತೋಟಗಾರಿಕೆ ಇಲಾಖೆಯಿಂದ ಅದನ್ನು
ಬೆಳೆ ವಿಮಾ ಒಂದು ಪದ್ಧತಿಯನ್ನು ಅನುಷ್ಠಾನ ಮಾಡಲಾಗ್ತದೆ. ನಮ್ಮ ಇಲಾಖೆಯಲ್ಲಿ PMFBY ಅಂತಂದರೆ ಅದನ್ನು ನಾವು ಅನುಷ್ಠಾನ ಮಾಡ್ತೀವಿ. ಇದು ಮುಖ್ಯವಾಗಿ ಇದರಲ್ಲಿ ಹೇಳಬೇಕು ಅಂತಂದರೆ ಬೆಳೆ ಕಟಾವು ಪ್ರಯೋಗಗಳು, ಈ ಒಂದು ನಾನು ಆಗಲೇ ಹೇಳಿದಾಗೆ ಈ ಇನ್ಶೂರೆನ್ಸ್ ಯೂನಿಟ್ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಮಾಡಬೇಕಾದ್ರೆ ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ಅಂದರೆ ಇಳುವರಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅದರ ಬೇಸ್ ಮೇಲೆ ನಾವು ಕ್ಲೇಮ್ಸನ್ನು ಕೊಡ್ತಕ್ಕಂಥದ್ದು ಈ ಯೋಜನೆ. ಮತ್ತು ಅದೇ ರೀತಿ ಹೋಬಳಿ ಮಟ್ಟದಲ್ಲಿ ಆದರೆ 10 ಬೆಳೆ ಕಟಾವು ಪ್ರಯೋಗ ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆದರೆ 4 ಬೆಳೆ ಕಟಾವು ಪ್ರಯೋಗಗಳನ್ನು ಮಾಡಿ ಅದರದ್ದು ಒಂದು ಸರಾಸರಿ ಇಳುವರಿಯನ್ನು ಲೆಕ್ಕ ಹಾಕಿ ಆಮೇಲೆ ಅದನ್ನು ಅಂದರೆ ನಾವು ಗಮನಿಸಬೇಕಾದ್ದು ಅಂತಂದರೆ ರೈತರು ಕಳೆದ 7 ವರ್ಷಗಳಲ್ಲಿ ಅಂದರೆ 2 ವರ್ಷಗಳನ್ನು ಬಿಟ್ಟು ಯಾವುದು ಬರಗಾಲ ಅಥವಾ ಅತಿವೃಷ್ಟಿಯಿಂದ ಏನು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇರ್ತದೆ, ಅತಿ ಕಡಿಮೆ ಇಳುವರಿ ಬಂದಂಥ ವರ್ಷಗಳನ್ನು ಬಿಟ್ಟು 5 ವರ್ಷಗಳ ಸರಾಸರಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ಆಧಾರದ ಮೇಲೆ ಈ ಅಂದರೆ ಯಾವ ಸೀಸನ್ನಲ್ಲಿ ನಾವು ಮಾಡ್ತೀವಿ ಅದರ ಹಿಂದಿನ 5 ವರ್ಷದ ಸರಾಸರಿಗಿಂತ ಈ ವರ್ಷದ ಏನು ಪ್ರೆಸೆಂಟ್ ಕಂಡೀಷನ್ನಲ್ಲಿ ಏನು ಸೀಸನ್ನಲ್ಲಿ ಇಳುವರಿ ಬಂದಿರ್ತದೆ ಅದನ್ನು ಬೆಳೆ ಕಟಾವು ಪ್ರಯೋಗಗಳ ಆಧಾರದ ಮೇಲೆ ತಗೊಂಡು ಅದು ಏನಾದರೂ 5 ವರ್ಷದ ಸರಾಸರಿಗಿಂತ ಕಡಿಮೆ ಇಳುವರಿ ಬಂದಂಥ ಸಂದರ್ಭದಲ್ಲಿ ಆ ಇನ್ಶೂರೆನ್ಸ್ ಯೂನಿಟಲ್ಲಿ ಮಾಡಿದಂಥ ಎಲ್ಲ ಅಂದರೆ ಎನ್ರೋಲ್ ಮಾಡಿದಂಥ ಎಲ್ಲ ರೈತರಿಗೂ ಕೂಡ ಬೆಳೆ ನಷ್ಟ ಪರಿಹಾರವನ್ನು ನಾವು ಅಂದಾಜು ಕ್ಯಾಲ್ಕುಲೇಟ್ ಮಾಡಿ ಆ ಎಲ್ಲ ರೈತರಿಗೂ ಕೂಡ ಬೆಳೆ ವಿಮೆ ಪರಿಹಾರವನ್ನು ಕೊಡಲಾಗ್ತದೆ. ಆಮೇಲೆ ಮುಖ್ಯವಾಗಿ ನಮಗೆ ರೈತರು ನಮ್ಮ ಈ ಇಲಾಖೆಯಿಂದ ಕಳೆದ ವರ್ಷದಿಂದ ರೈತರ ಕರೆ ಕೇಂದ್ರವಂತ ಅಂಥೇಳಿ ನಾವು ಮಾಡಿದ್ದೀವಿ. ಏನಾದರೂ ಸಮಸ್ಯೆಗಳಿದ್ದಲ್ಲೇ ರೈತರು ಈ ಒಂದು ನಮ್ಮದು ಟೋಲ್ ಫ್ರೀ ನಂಬರ್ ಇದೆ 1800-425-3553 ಅಂದರೆ 1800-425-3553 ಈ ಒಂದು ಕರೆಗೆ ಈ ಒಂದು ಸೆಂಟ್ರಿಗೆ ನಮಗೆ ಕರೆ ಮಾಡಿದರೆ ಈ ಬೆಳೆ ವಿಮೆ ಸಂಬಂಧಪಟ್ಟಂಗೆ ಅಥವಾ ಇನ್ನಿತರ ಯಾವುದೇ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳ ಬಗ್ಗೆ ಆಗಲಿ ರೈತರು ಕರೆ ಮಾಡಿ ಕೇಳಿದರೆ ಅದನ್ನು ನೇರವಾಗಿ ರೈತರಿಗೆ ಅದರ ಬಗ್ಗೆ ಪರಿಹಾರವನ್ನು ಸೂಕ್ತ ಸಲಹೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿದೆ. ಬೆಳೆ ವಿಮೆಯಲ್ಲಿ ನಮ್ಮ ರೈತರು ಈಗ ನಾವು ಓವರಾಲ್ ನೋಡಿದರೆ ಸ್ಟೇಟ್ ಆ್ಯಸ್ ಎ ಹೋಲ್ ನೋಡಿದರೆ ನಮ್ಮಲ್ಲಿ ಸುಮಾರು ಇನ್ನೂ 25% ಶೇಕಡ 25% ಮಾತ್ರ ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡ್ತಾ ಇದ್ದಾರೆ. ನಮ್ಮದು ಒಂದು ಏನು ಅಂದರೆ ಸಾಕಷ್ಟು ಇಲಾಖೆಯಿಂದ ಪ್ರಚಾರ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಒಂದು ವಿಮಾ ಯೋಜನೆಯಲ್ಲಿ ಪಾಲ್ಗೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ.